ಭಾಸ್ಕರ್ ಪ್ರಸಾದ್ ಮುಖಾಂತರ 2.5 ತಿಂಗಳ ಹಿಂದೆ ಹರಿಹರದಲ್ಲಿ ಚಾಲನೆ ಕೊಡಕ್ಕೆ ಅವಕಾಶ ಸಿಕ್ತು. ಅವತ್ತಿಂದ ಇವತ್ತು ನೀವು ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಇದನ್ನು ಮಾಡಿರೋದ್ರಿಂದ ಇದು ಬರೀ ರಾಜ್ಯ ಮಟ್ಟದಲ್ಲಿ ತಲುಪಿಲ್ಲ, ಇಡೀ ದೇಶ ಮಟ್ಟದಲ್ಲಿ ತಲುಪಿದೆ. ಅದು ನಮಗೆ ಬಹಳ ಹೆಮ್ಮೆಯ ವಿಚಾರ. ಮತ್ತೆ ಮುಖ್ಯವಾಗಿ ನಮಗೆ ಇವತ್ತು ನೀವು ಮಾಡ್ತಿರೋ ಹೋರಾಟ, ಎಷ್ಟೇ ಅನ್ಯಾಯ ನಿಮ್ಮ ಮೇಲೆ ದಾಳಿ ಮಾಡಿದ್ರು ಈ ವ್ಯವಸ್ಥೆ, ಎಷ್ಟೇ 30 ವರ್ಷದಿಂದ ನಿಮ್ಗೆ ಕಷ್ಟ ಆದ್ರೂ ಕೂಡ, ಎಷ್ಟೇ ಅಡೆತಡೆಗಳು ಬಂದ್ರು ನೀವು ಗಟ್ಟಿಯಾಗಿ ನೀವು ನ್ಯಾಯಕ್ಕೋಸ್ಕರ ನಿಂತಿರೋದು ಹೆಮ್ಮೆಯ ವಿಚಾರ. ಯಾರಾದ್ರೂ ಇವತ್ತು ಕರ್ನಾಟಕದ ನಿಜವಾದ ದೇಶ ಪ್ರೇಮಿಗಳಾಗಿ ಸಂವಿಧಾನ ಎತ್ತಿಡಿತಾ ಇದ್ದಾರೆ ಅಂದ್ರೆ ಅದು ಒಳ ಮೀಸಲಾತಿ ಹೋರಾಟಗಾರರು ಮತ್ತು ಹೋರಾಟಗಾರತಿಯರು ಅನ್ನೋದು ನಾನು ಹೆಮ್ಮೆಯಿಂದ ಹೇಳಕ್ ಇಷ್ಟಪಡ್ತೀನಿ. ಹೋರಾಟದ ವಿಚಾರದಲ್ಲಿ ನಾನು ಮೊದಲು ಕೃತಜ್ಞತೆ ಕೊಡೋದು ಭಾಸ್ಕರ್ ಪ್ರಸಾದ್ ಅವರು. ಭಾಸ್ಕರ್ ಪ್ರಸಾದ್ ಅವರು ಬಹಳ ಗಟ್ಟಿಯಾಗಿ ಇದನ್ನು ಮುಂದುವರಿಸ್ತಾ ಇದ್ದಾರೆ, ಬಹಳ ವೈಜ್ಞಾನಿಕವಾಗಿ ವಿಚಾರದ ಮುಖಾಂತರ ಮುಂದುವರಿಸ್ತಾ ಇದ್ದಾರೆ, ಬಹಳ ಧೈರ್ಯದಿಂದ ಮುಂದುವರಿಸ್ತಾ ಇದ್ದಾರೆ. ನಾನು ಒಂದ್ ಹೇಳ್ತೀನಿ, ಇವತ್ತಿನ ದಿನ ನಮಗೆ ಧೈರ್ಯ ಬಹಳ ಮುಖ್ಯ ಇದೆ. ಧೈರ್ಯ ಯಾಕೆ ಮುಖ್ಯ ಇದೆ? ನಾವು ಧೈರ್ಯ ಎಲ್ಲಿ ಕಾಣ್ತೀವಿ ಅನ್ಕೊಂತೀವಿ ಅಂದ್ರೆ, ಎಲ್ಲೋ ಒಂದ್ ಕಡೆ ಜಿಮ್ ಅಲ್ಲಿ ವೇಟ್ ಎತ್ತಿದಾಗ ಅದು ಧೈರ್ಯ ಅಲ್ಲ, ಅಲ್ಲಿಂದ ಧೈರ್ಯ ಬರಲ್ಲ. ನಾವು ಗಟ್ಟಿಯ ಘೋಷಣೆಗೆ ಹೋಗಿದ ತಕ್ಷಣ ಧೈರ್ಯ ಬರಲ್ಲ, ಅಥವಾ ನಮ್ಮ ಆಹಾರ ಪದ್ಧತಿನಲ್ಲೇ ನಮಗೆ ಧೈರ್ಯ ಬರಲ್ಲ. ನಮಗೆ ಧೈರ್ಯ ಎಲ್ಲಿ ಬರುತ್ತೆ? ಈ ಅನ್ಯಾಯದ ವ್ಯವಸ್ಥೆ ವಿರುದ್ಧ ಸತ್ಯ ನೋಡಿದಾಗ ನಮಗೆ ಧೈರ್ಯ ಬರುತ್ತೆ. ಆ ಸತ್ಯ ನಮಗೆ ಭಾಸ್ಕರ್ ಪ್ರಸಾದ್ ಅವರು, ನಮ್ಮ ಸ್ನೇಹಿತರು, ನಮ್ಮ ಹಿರಿಯರೆಲ್ಲರೂ ದೊಡ್ಡ ಪಟ್ಟೆ ಪ್ರಮಾಣದಲ್ಲಿ ಮಾಡ್ತಾ ಇದ್ದಾರೆ. ಮತ್ತೆ ಬಾಬಾ ಸಾಹೇಬ್ರು ಏನ್ ಹೇಳ್ತಾರೆ, ನೀವು ಬದಲಾವಣೆ ಬಯಸಿದಾಗ ನಿಮ್ಮ ಜೀವನನ ಪಣ ಇಟ್ಟು ನೀವು ಹೋರಾಟ ಮಾಡಬೇಕು. ಬದುಕಿದ್ರೆ ನಾಯಕ, ಸತ್ರೆ ಇತಿಹಾಸ ಅಂತಾರೆ. ಆದರೂ ಇವತ್ತಿನ ದಿನ ಜೀವಂತವಾಗಿ ಬದುಕಿದ್ರೆ ನಾಯಕ ಅಂತ ಈ ವೇದಿಕೆಯಲ್ಲಿರುವ ಪ್ರತಿಯೊಬ್ಬರು ನಾಯಕದ ಗುಣಗಳು, ನಾಯಕತ್ವನ ಮುಂಚೂಣಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದು ಹೆಮ್ಮೆ ಆಗತ್ತೆ ನನಗೆ. ಮತ್ತೆ ಈ ಹೋರಾಟದ ಮುಖಾಂತರ ಗಟ್ಟಿಯಾಗಿ 2 ತಿಂಗಳಿಂದ ಜೈ ಮಾದಿಗ ಅನ್ನೋ ಒಂದು ಘೋಷಣೆ ಬರ್ತಾ ಇದೆ. ಇದು ಬಹಳ ಹೆಮ್ಮೆಯ ವಿಚಾರ ನಮಗೆ. ಯಾಕೆ ಹೇಳ್ತೀನಿ ಅಂದ್ರೆ, ಇವತ್ತು ಯಾವಾಗ ನಮಗೆ 3A ನಲ್ಲಿ 3B ನಲ್ಲಿ ಪ್ರಬಲರು, ಯಾವಾಗ ಒಂದು ರೀತಿ ಭೂಮಿ ಸಿಕ್ಕಿರೋರು, ಜನ್ಮ ಆಧಾರಿತ ಎಲ್ಲಾ ತರ ಸವಲತ್ತು, ಶಿಕ್ಷಣ, ಆರ್ಥಿಕತೆ, ರಾಜಕೀಯ ಸಿಕ್ಕಾಗ ಅವರ ಸಮುದಾಯನ ಗುರುತಿಸಿದಾಗ ಅದು ಜಾತಿ ವ್ಯವಸ್ಥೆನ ಗಟ್ಟಿ ಮಾಡುತ್ತೆ. ಅವರು ಇನ್ನು ಕೊಚ್ಕೊಂಡಾಗ ಈ ಜಾತಿ ವ್ಯವಸ್ಥೆನ ಪ್ರಬಲ ಮಾಡುತ್ತೆ. ಈ ಜಾತಿ ವಿನಾಶ ಅಲ್ಲ. ಆದ್ರೆ ಯಾವಾಗ 1000 ವರ್ಷದಿಂದ ಅನ್ಯಾಯದ ಒಳಗಾಗಿ ಅವರ ಅಸ್ಮಿತೆಯನ್ನ ಮುಚ್ಚಾಕ್ಬೇಕಾಗಿರೋ ಪರಿಸ್ಥಿತಿ, ಅವ್ರನ್ನ ಕೀಳರಿಮೆ ಅನ್ನೋ ಒಂದು ರೀತಿ ಅವ್ರ ಮೇಲೆ ಹೇರಿ ಅವಮಾನಿಸಲ್ಪಟ್ಟಾಗ ಬಹಳ ಹೆಮ್ಮೆಯಿಂದ ಸಮುದಾಯ ಹೇಳ್ಕೊಂಡಾಗ ಅದು ಜಾತಿ ವಿನಾಶಕ್ಕೆ ಒಂದು ಕಾರಣ ಆಗತ್ತೆ. ಅದು ಬಹಳ ಒಳ್ಳೆ ಬೆಳವಣಿಗೆ. ಜೈ ಮಾದಿಗ ಅಂತ ನಾವು ಗುರುತಿಸ್ಕೊಂಡು ಅದರ ತಕ್ಕಂತೆ ಆ ಗುರುತಲ್ಲಿ ನಮ್ಗೆ ಹೆಂಗೆ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ನ್ಯಾಯ ತರಬಹುದು, ಅದು ಬಹಳ ಮುಖ್ಯ ಆಗತ್ತೆ ಸ್ನೇಹಿತರೆ. ಸೊ ಈ ಒಂದು ಗುರುತು, ಈ ಒಂದು ಘೋಷಣೆ ಬಹಳ ಅಗತ್ಯ ಇದೆ. ಮತ್ತೆ ನಮಗೆ 30 ವರ್ಷಗಳಿಂದ ನಮಗೆ ಗೊತ್ತಿದೆ, ಹೆಮ್ಮೆಯಿಂದ ಮಾದಿಗ ಸಮುದಾಯ ಈ ಗಟ್ಟಿಯಾದ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಈ ಹೋರಾಟ ಬರೀ SC ನಲ್ಲಿ ಒಳ ಮೀಸಲಾತಿ ಮಾತ್ರ ಅಲ್ಲ, ನಮಗೆ ST ನಲ್ಲೂ ಒಳ ಮೀಸಲಾತಿ ಬೇಕು. ಪ್ರವರ್ಗ 1, 2 ಪ್ರವರ್ಗ 2A ನಲ್ಲೂ ಒಳ ಮೀಸಲಾತಿ ಬೇಕು. ನಮಗೆ ಒಳ ಮೀಸಲಾತಿ ಅನ್ನೋದು ಸಾಮಾಜಿಕ ನ್ಯಾಯ ಅಂದಾಗ ಇದು ಒಂದು ಅಸ್ಮಿತೆಗೆ ಸೀಮಿತ ಮಾಡೋ ಹೋರಾಟ ಆಗಬಾರ್ದು. ಇದು ನ್ಯಾಯದ ಸಿದ್ಧಾಂತಕ್ಕೋಸ್ಕರ ಹೋರಾಟ ಇದು ಅಂತ ಹೆಮ್ಮೆಯಿಂದ ಹೇಳ್ತೀನಿ. ಆ ನ್ಯಾಯದ ಸಿದ್ಧಾಂತ ನಮ್ಮ ಸಂವಿಧಾನ ಪೀಠಿಕೆಯಲ್ಲಿದೆ. ಅದನ್ನ ನೀವೆಲ್ಲರೂ ಎತ್ತಿ ಹಿಡಿತಾ ಇದ್ದೀರಾ. ಮತ್ತೆ ನಮಗೆ ಕೆಲವು ವರ್ಷದ ಹಿಂದೆ ನಾನು ಪೇಪರ್ ಓದ್ತಾ ಇದ್ದಾಗ ಮೂಲಗಳು, ಅನೇಕ ಮಾಧ್ಯಮದ ಮೂಲಗಳು ಬರೀತಾರೆ ಏನಂದ್ರೆ, ಅಂಕಿಅಂಶಗಳು ಇಟ್ಕೊಂಡು ಹೇಗೆ ಕರ್ನಾಟಕದಲ್ಲಿ ಮಾದಿಗ ಸಮುದಾಯ ದೊಡ್ಡ ಪ್ರಮಾಣದಲ್ಲಿ ನೀರಿನ ಅವಕಾಶಗಳಾಗಿರ್ಬೋದು, ಮತ್ತೆ ಬೇರೆ ಬೇರೆ ರೀತಿ ಬೇಸಿಕ್ ರೈಟ್ಸ್, ಮೂಲಭೂತ ಹಕ್ಕುಗಳಲ್ಲಿ ಹಿಂಗೆ ವಂಚನೆ ಆಗಿದೆ. ಹಿಂಗೆ ಬಿಟ್ಟಿ ಚಾಕರಿ ಅನ್ನೋದು 15 ಜಿಲ್ಲೆಗಳಲ್ಲಿ ಕರ್ನಾಟಕದಲ್ಲಿ ಇದ್ರೆ 14 ಜಿಲ್ಲೆಯಲ್ಲಿ ಇವತ್ತಿಗೂ ಮಾದಿಗ ಸಮುದಾಯಗಳು ಬೇರೆ ಬೇರೆ ಹಂತಗಳಿಗೆ ನಡೀತಾ ಇದೆ. ದೇವದಾಸಿ ತಾಯಿಯಿಂದಲೇ ದೊಡ್ಡ ಪ್ರಮಾಣದಲ್ಲಿ ಮಾದಿಗ ಸಮುದಾಯನೇ ಇದೆ. ಸೊ ನಮಗೆ ಇವತ್ತಿನ ದಿನ ಜ್ಞಾಪಕ ಇಟ್ಕೊಳ್ಳಿ, ನಮ್ಗೆ ಇವತ್ತಿನ ದಿನ ಮಾದಿಗರಿಗಾಗಿರ್ಬೋದು, ದಲಿತರಿಗಾಗಿರ್ಬೋದು, ಶೋಷಿತರಿಗಾಗಿರ್ಬೋದು, ನಮ್ಗೆ ಈ ಸಮುದಾಯ ಆ ಸಮುದಾಯ ಶತ್ರು ಅನ್ನೋಕ್ಕಿಂತ ಇಡೀ ಅಸಮಾನತೆ, ಅನ್ಯಾಯದ ವ್ಯವಸ್ಥೆನೇ ಶತ್ರು. ಆ ವ್ಯವಸ್ಥೆ ವಿರುದ್ಧ ನಾವು ಗಟ್ಟಿಯಾಗಿ ಪ್ರತಿರೋಧ ತಂದರೆ ಮಾತ್ರ ನಮ್ಮ ಪರಿವರ್ತನೆ. ಆ ಪ್ರತಿರೋಧದ ಮುಂದುವರಿದ ಭಾಗ ಈ ಒಳ ಮೀಸಲಾತಿ ಹೋರಾಟ ಅನ್ನೋದು ಹೆಮ್ಮೆಯಿಂದ ಹೇಳ್ತೀನಿ. ಮತ್ತೆ ನಮಗೆ ಸ್ನೇಹಿತರೆ, ಇನ್ನು ಕೆಲವು ಸಮುದಾಯಗಳು ಅವ್ರಿಗೂ ಕೂಡ ಸಾಮಾಜಿಕ ನ್ಯಾಯ ಬೇಕು ಅಂತ ಹೇಳ್ಕೊಂತಾರೆ. ನಾವು ನೋಡಿದೀವಿ, ಈ ಒಂದು ಪಂಚಮಶಾಲಿ ಹೋರಾಟ ನೋಡಿದೀನಿ. ನಮ್ಮನ್ನು 2A ಸೇರಿಸಿ ಅಂತ ಅವ್ರಿಗೆ ಯಾವ ಒಂದು ದ್ವಿತೀಯ ಮೂಲ ಆಗಿರ್ಬೋದು, ಪ್ರಾಥಮಿಕ ಮೂಲಗಳಾಗಿರ್ಬೋದು, ಯಾವ ಆಧಾರದ ಮೇಲೆ ಆ ಹೋರಾಟ ಇಲ್ಲ. ಅದು ಖಂಡಿತ ಸ್ವಾರ್ಥದ ಹೋರಾಟ. ಆದ್ರೆ ನನ್ಗೇನ್ ಅನ್ಸುತ್ತೆ, ಆ ಹೋರಾಟಗಳು ನೋಡಿದಾಗ
ಅವ್ರಿಗೆ ಇಲ್ಲಿ 1-2 ಕ್ಯಾಮ್ರಾ ಇರ್ಬೋದು, ಆ ಹೋರಾಟಗಳು ಬಂದಾಗ 10-20 ಕ್ಯಾಮ್ರಾಗಳು ಇರ್ತವೆ. ಅವ್ರು ಮುಖ್ಯಮಂತ್ರಿ ಮುಂದೆ ಕೂತ್ಕೊಂಡಾಗ ಎಲ್ಲಾ ಕಡೆ ಪೇಪರ್ ಅಲ್ಲಿ ಬರುತ್ತೆ. ಆದ್ರೆ ಇಷ್ಟು ಜನ, ಸಾವಿರಾರು ಜನ, ಲಕ್ಷಾಂತರ ಜನ ನಮಗೆ ದೊಡ್ಡ ಪ್ರಮಾಣದಲ್ಲಿ ಈ ಸಾಮಾಜಿಕ ನ್ಯಾಯ, ಈ ಒಳ ಮೀಸಲಾತಿ, SC-ನಲ್ಲಿರೋ ಹೋರಾಟಗಳು ಸೇರಿದ್ರು ಕೂಡ ಕರ್ನಾಟಕದ ದೊಡ್ಡ ಪ್ರಮಾಣದಲ್ಲಿ ಮಾಧ್ಯಮಗಳು ನಮಗೆ ನ್ಯಾಯ ಒದಗಿಸ್ತಾ ಇಲ್ಲ. ನಮಗೆ ಇವತ್ತಿನ ದಿನ ಸೋಷಿಯಲ್ ಮೀಡಿಯಾ ನಮಗೆ ಗಟ್ಟಿಯಾಗಿ ನಿಂತಿದೀವಿ. ನಮಗೆ ನ್ಯಾಯದ ಪರವಾಗಿರೋ ಅನೇಕ ಮಾಧ್ಯಮದವರು, ಭಾಸ್ಕರ್ ಪ್ರಸಾದ್ ಅಂತವ್ರು ಶುರು ಮಾಡಿರೋದಾಗಿರ್ಬೋದು, ಈ ರೀತಿ ಪರ್ಯಾಯ ಮಾಧ್ಯಮದ ಮೇಲೆ ನಮಗೆ ನಂಬಿಕೆ ಇರಬೇಕು. ಆ ಮಾಧ್ಯಮದ ಮುಖಾಂತರನೇ ನಮ್ಗೆ ಉದಾಹರಣೆ ಇದೆ. ಬಾಬಾ ಸಾಹೇಬರು ಶುರು ಮಾಡ್ಕೊಂಡಿದ್ದಾಗ ಅವ್ರದೇ ಜನತಾ, ಪ್ರಬುದ್ಧ ಭಾರತ, ಬಹಿಷ್ಕೃತ ಭಾರತ, ಮೂಕ ನಾಯಕ ಅಂತ ಶುರು ಮಾಡ್ತಾರೆ. ಸೊ ನಮಗೆ ಈ ವ್ಯವಸ್ಥೆಯಲ್ಲಿ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಮತ್ತೆ ಎಲ್ಲ ಭೂಮಿ, ರಾಜಕೀಯ ಅನ್ಯಾಯ ಜೊತೆ ಮಾಧ್ಯಮದ ಅನ್ಯಾಯನೂ ನಡೀತಾ ಇದೆ. ಅದಕ್ಕೆ ನಾವು ಪ್ರತಿರೋಧ ವ್ಯಕ್ತಪಡಿಸಬೇಕು. ಅದಕ್ಕೆ ಜನ ಇನ್ನೂ ಗಟ್ಟಿಯಾಗಿ ಸೇರಬೇಕು. ನಾವು ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ನ್ಯಾಯದ ಪರವಾಗಿ ನಾವು ಹಾಕೋದು ಬಹಳ ಮುಖ್ಯ ಸ್ನೇಹಿತರೆ. ಮತ್ತೆ ನಮಗೆ ನಾವು ಕೇಳ್ಕೊಳ್ಳಿ, ಈ ಮೀಸಲಾತಿಯ ಪರಿಕಲ್ಪನೆಯನ್ನು ಏನು ಜನಸಂಖ್ಯೆ ಆಧಾರದ ಮೇಲೆ ಪ್ರಾತಿನಿಧ್ಯ. ಈ ಮೀಸಲಾತಿಯ ಪರಿಕಲ್ಪನೆ ಬಂದಿದ್ದೆ 1881. ಜ್ಯೋತಿಬಾ ಫುಲೆ ಅನ್ನೋರು, ನಮ್ಮ ಬಾಬಾ ಸಾಹೇಬರಿಗೆ ಗುರು, 3 ಜನ ಗುರುರಲ್ಲಿ ಒಬ್ರು ಗುರು ಅಂದ್ರೆ ಬುದ್ಧ ಆಗಿರ್ಬೋದು, ಕಬೀರ್ ಆಗಿರ್ಬೋದು, ಜ್ಯೋತಿಬಾ ಫುಲೆ. ಅವ್ರ ಹಂಟರ್ ಕಮಿಷನ್ ಮುಖಾಂತರ ನಮಗೆ ಶಿಕ್ಷಣದಲ್ಲಿ, ಉದ್ಯೋಗದಲ್ಲಿ ಮೀಸಲಾತಿ ಅಂತ ಬರಬೇಕು ಅಂತ. ಆ ಮೀಸಲಾತಿಯ ಪರಿಕಲ್ಪನೆ ಬಂದ ಮೇಲೆ ನಮಗೆ ಶಾಹು ಮಹಾರಾಜ್ ಆಗಿರ್ಬೋದು, ಕೃಷ್ಣರಾಜ ಒಡೆಯರ್ ಆಗಿರ್ಬೋದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರ್ಬೋದು, ತಂದೆ ಪೆರಿಯಾರ್ ಆಗಿರ್ಬೋದು, ಕಾಂಶಿರಾಮ್ ಅವರಾಗಿರ್ಬೋದು, ಇವರೆಲ್ಲರೂ ಕೂಡ ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಮುಂದುವರಿಸ್ತಾರೆ. ಈ ಸಿದ್ಧಾಂತ ಯಾವುದು ನಮ್ದು ಬಲಪಂಥಿ ಅಲ್ಲ, ಮಧ್ಯಪಂಥ ಅಲ್ಲ, ಎಡಪಂಥ ಅಲ್ಲ, ನಮ್ಮದೇ ಆದ ಒಂದು ಸತ್ಯ ಪಂಥ. ಅಂದ್ರೆ ಇವತ್ತಿನ ದಿನ ನಮಗೆ ಈ ಒಂದು ಬೇರೆ ಬೇರೆ ಪಕ್ಷಗಳ ಅಧಿಕಾರದಲ್ಲಿ ಆಟ, ಒಂದು ರೀತಿ ಅವರು ಅಧಿಕಾರಕ್ಕೋಸ್ಕರ ಹಪಾಪಿಸ್ತಾ ಇರೋ ಪಕ್ಷಗಳಿಗೆ ಅವರು ನಾವು ಕೊಟ್ವಿ ಒಳ ಮೀಸಲಾತಿ ಅಂತಾರೆ, ಅಥವಾ ನಾವು ನಮ್ಮಿಂದ ಆಗಿದ್ದು ಅವರು ವಿರೋಧಿ ಅಂತಾರೆ. ಇವತ್ತಿನ ದಿನ ಯಾವ ಬಲಪಂಥಿ, ಮಧ್ಯಪಂಥಿ, ಎಡಪಂಥಿಯವರು ಮೀಸಲಾತಿ ಪರವಾಗಿರ್ಲಿಲ್ಲ. ನಮ್ಮ ಸಮಾನತಾವಾದಿ ಬಹುಜನ ಗುರುಗಳೇ ಮೀಸಲಾತಿಯ ಪರಿಕಲ್ಪನೆ ತಂದಿದ್ದು. ಇವತ್ತಿನ ದಿನ ಯಾರಾದ್ರೂ ಅದನ್ನ ಕಾರ್ಯರೂಪಕ್ಕೆ ತರಬೇಕು ಗಟ್ಟಿಯಾಗಿ, ಅಂದ್ರೆ ನಿಮ್ಮ ಹೋರಾಟದಿಂದನೇ ಅದು ಸಾಧ್ಯ. ನೀವು ಆ ಹೋರಾಟನ ಗಟ್ಟಿಯಾಗಿ ಮುಂದುವರಿಸಬೇಕು. ನಾನು ಕೂಡ ನಿಮ್ ಜೊತೆ ಗಟ್ಟಿಯಾಗಿ ನಿಂತ್ಕೊಂತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಮುಖ್ಯವಾಗಿ ನಮಗೆ ಈ ಹೋರಾಟಗಳು ಎಷ್ಟೇ ಪ್ರಾಮಾಣಿಕ ಇದ್ರು, ಎಷ್ಟೇ ನ್ಯಾಯಬದ್ಧವಾಗಿದ್ರು, ಎಷ್ಟೇ ಜನ ಸೇರಿದ್ರು, ಎಷ್ಟೇ ನಮ್ಮ ಜೀವನ ಪಣ ಇಟ್ಟು, ರಕ್ತ ಆಗಿರ್ಬೋದು, ಕಣ್ಣೀರಾಗಿರ್ಬೋದು, ಬೆವರಾಗಿರ್ಬೋದು, ಅದನ್ನ ಜನರ ಮುಂದೆ ಇಟ್ರು ಈ ಸರ್ಕಾರಗಳು ಮನಸ್ಸು ಮಾಡದೇ ಇದ್ರೆ ತಡ ಮಾಡ್ಕೊಂತ ಹೋಗ್ತಾರೆ, ಮುಂದೆ ತಳ್ತಾ ಹೋಗ್ತಾರೆ, ಕೇರ್ಲೆಸ್ ಮಾಡ್ತಾರೆ. ಈ ಸನ್ನಿವೇಶಗಳನ್ನ ನಾವೇನ್ ಮಾಡಬೇಕು ಅಂದ್ರೆ ಬಹಳ ಮುಖ್ಯವಾಗಿ ಈ ಸನ್ನಿವೇಶ ಹೋರಾಟದ ಜೊತೆ, ಸಮಾಜ ಸೇವೆ ಜೊತೆ, ಜನಜಾಗೃತಿ ಜೊತೆ ನಮಗೆ ರಾಜಕೀಯ ಪ್ರಜ್ಞೆನ ಬೆಳೆಸೋದು ಬಹಳ ಮುಖ್ಯ. ಇವತ್ತಿನ ನೋಡಿ, ಬಾಬಾ ಸಾಹೇಬರು ಮಾಡಿರೋದು 2 ಮುಖ್ಯವಾದ ಹೋರಾಟಗಳು, ಮಹತ್ ಸತ್ಯಾಗ್ರಹ ಮತ್ತೆ ಕಲರಂ ಟೆಂಪಲ್ ಎಂಟ್ರಿ. ಈ 2 ಹೋರಾಟಗಳು ಮಾಡಾದ್ಮೇಲೆ ಅವ್ರು ಗೊತ್ತಾಯ್ತು, ಪೊಲಿಟಿಕಲ್ ಪವರ್ ಇಸ್ ದ ಮಾಸ್ಟರ್ ಕೀ ಅಂತ ಗೊತ್ತಾಯ್ತು. ರಾಜಕೀಯ ಶಕ್ತಿ ಇದ್ರೆ ಮಾತ್ರ ನಾವು ಕಾನೂನುಗಳು, ನೀತಿಗಳು ತರಕ್ಕಾಗತ್ತೆ. ಇಲ್ಲ ಅಂದ್ರೆ ನಾವು ಎಷ್ಟೇ ಪ್ರಾಮಾಣಿಕ ಪ್ರಯತ್ನ ಪಟ್ಟರು ಈ ಆಳುವ ವ್ಯವಸ್ಥೆ, ಈ ಆಳುವ ಪಕ್ಷಗಳು, ಈ ಆಳುವ ಶಕ್ತಿಗಳು, ಈ ಪ್ರಭಾವಿ ಜಾತಿಯ ಮನಸ್ಥಿತಿಗಳು ಯಾವುದೇ ಕಾರಣಕ್ಕೂ ನಮಗೆ ನ್ಯಾಯ ಒದಗಿಸಲ್ಲ. ನಾವಿವತ್ತಿನ ದಿನ ಪರಿವರ್ತನೆ ಮಾಡಬೇಕು ಅಂದ್ರೆ ಆ ರಾಜಕೀಯ ಪ್ರಜ್ಞೆ ಬರೋದು ಬಹಳ ಮುಖ್ಯ. ನಮಗೆ ಕರ್ನಾಟಕಕ್ಕೆ ಒಂದು ಬಾಬಾ ಸಾಹೇಬರು, ತಂದೆ ಪೆರಿಯಾರ್, ಕಾಂಶಿರಾಮಿನ ಗಟ್ಟಿಯಾದ ಶಕ್ತಿ ಬರಬೇಕು. ಆ ಮುಂಚೂಣಿನಲ್ಲಿ ನಿಂತಿರೋರು ಯಾರು ಇರಬೇಕು ಅಂದ್ರೆ ನಮ್ಮ ಒಳ ಮೀಸಲಾತಿ ಹೋರಾಟಗಾರರೇ ಅದಕ್ಕೆ ಬಹಳ ಮುಂಚೂಣಿ ನಿಂತಿರಬೇಕು. ಅವಾಗ ನಮಗೆ ಇವತ್ತಿನ ದಿನ ನಮಗೆ ಎಷ್ಟೇ ಆಧಾರ ಇದ್ರು, ಕಾರ್ಯರೂಪಕ್ಕೆ ತರ್ತಾರೂ ಕೂಡ ಮುಂದೆ ಯಾವ ಯೋಜನೆಗಳು ತರ್ತಾರೆ, ಅದರ ತಕ್ಕಂತೆ ನಮಗೆ ನ್ಯಾಯ ಎಷ್ಟು ಮಟ್ಟಕ್ಕೆ ಒದಗಿಸ್ತಾರೆ, ಅದನ್ನ ಕಾರ್ಯರೂಪಕ್ಕೆ ತಂದ್ರೂ ಕೂಡ ಪೇಪರ್ ನಲ್ಲಿ ಅದನ್ನ ಇಂಪ್ಲಿಮೆಂಟ್ ಮಾಡಕ್ಕೆ ಎಷ್ಟು ಮಟ್ಟಿಗೆ ಮಾಡ್ತಾರೆ ಅನ್ನೋ ಪ್ರಶ್ನೆ ಬಂದೇ ಬರುತ್ತೆ. ಸೊ ಈ ನಿಟ್ಟಿನಲ್ಲಿ ನಾವು ಗಟ್ಟಿಯಾಗಿ ರಾಜಕೀಯ ಪ್ರಜ್ಞೆ ತರಬೇಕು. ಮಾನ್ವಿನಲ್ಲಿ, ರಾಯಚೂರಿನಲ್ಲಿ ಬಹಳ ಹೋರಾಟದ ಹಿನ್ನೆಲೆ ಇರೋ ಭಾಗ ಇದು. ಅನ್ಯಾಯದ ವಿರುದ್ಧ ಗಟ್ಟಿಯಾದ ಆಕ್ರೋಶ ಇದ್ದು ಒಂದು ಸಮಾಜದ ಕನಸು ಅಂದ್ರೆ ಏನು ಅಂಬೇಡ್ಕರ್ ವಾದ, ಏನು ಒಂದು ಸಂವಿಧಾನವಾದ, ಅದು ಒಂದು ಸಮಾಜದ ಕನಸು. ಆ ಸಮಾನತೆ ಕೊಡಬೇಕು ಅಂದ್ರೆ ನಮಗೆ ನ್ಯಾಯ ಬೇಕೇ ಬೇಕು. ಸೊ ಆ ನ್ಯಾಯದ ಜೊತೆ ನಾವು ನಿಂತ್ಕೊಳ್ಳೋದು ಬಹಳ ಮುಖ್ಯ. ಮತ್ತೆ ಯಾರು ಇವತ್ತಿನ ದಿನ ಗಟ್ಟಿಯಾಗಿ, ಇವತ್ತು ಯಾರು ನಾನು ಹೇಳಿದಿನಾಗ್ಲಿ ಅನ್ಯಾಯದ ವ್ಯವಸ್ಥೆ ವಿರುದ್ಧ ನಾವು ನಿಂತ್ಕೋಬೇಕು ಅಂದಾಗ ನಮಗೆ ಒಳ ಮೀಸಲಾತಿ ಜೊತೆ ಖಾಸಗಿ ವಲಯದಲ್ಲೂ ಮೀಸಲಾತಿ ಬೇಕು ನಮಗೆ. ಮತ್ತೆ ಇನ್ನೇನು ಕ್ರಿಕೆಟ್ ಅಲ್ಲೂ ಮೀಸಲಾತಿ ಬೇಕು ನಮಗೆ. ದೊಡ್ಡ ಪ್ರಮಾಣದ ಅನೇಕ ಮೀಸಲಾತಿ ಅಂದ್ರೆ ಸಾಮಾಜಿಕ ನ್ಯಾಯ,
ಸಾಮಾಜಿಕ ನ್ಯಾಯ ಅಂದ್ರೆ ಪ್ರಾತಿನಿಧ್ಯ ಅಂದ್ರೆ ಸಂವಿಧಾನ ಎತ್ತಿ ಹಿಡಿಯೋದು. ಸೊ ಅಂತದ್ ಹೇಳಿ ಇವತ್ತು ನಿಮ್ ಜೊತೆ ಮಾನ್ವಿನಲ್ಲಿ ಈ ಹೋರಾಟದಲ್ಲಿ ನಾನು ಕೂಡ ನಿಮ್ ಜೊತೆ ಭಾಗವಹಿಸಕ್ಕೆ ಒಂದು ಅವಕಾಶ ಸಿಕ್ಕಿದ್ರೆ ಬಹಳ ಸಂತೋಷ ಆಗಿದೆ. ನಾಪ್ಕ ಇಟ್ಕೊಳ್ಳಿ, ನಮ್ ಶತ್ರು ಬಾಬಾ ಸಾಹೇಬ್ ಶತ್ರು, ತಂದೆ ಪೆರಿಯಾರಿನ ಶತ್ರು, ಕಾಂಚೀರಾಮಿನ ಶತ್ರು ಯಾವುದು? ಈ ಅನ್ಯಾಯದ ವ್ಯವಸ್ಥೆ ಜೊತೆ ಮನುವಾದ. ಆ ಮನುವಾದ ಏನು ಅಂದ್ರೆ ಅದೇ ಗಾಂಧಿವಾದ. ಆ ಮನುವಾದ ಗಾಂಧಿವಾದ ಬಿಟ್ಟು ಎಲ್ಲ ನ್ಯಾಯದ ಪರಿಕಲ್ಪನೆಗೂ ಬಂದಿದೆ. ಬಲಪಂಥೀಯ ಸಾವರ್ಕರ್ ವಾದ, ಎಡಪಂಥೀಯರ ಕಮ್ಯುನಿಸ್ಟ್ ಎಂ.ಎನ್. ರಾಯ್ ವಾದ, ಮತ್ತೆ ಸತ್ಯಪಂಥೀಯ ಅಂಬೇಡ್ಕರ್ ಪೆರಿಯಾರ್ ವಾದ. ಈ ಸತ್ಯ ಪಂಥದ ಮುಖಾಂತರ ನಾವು ಕಟ್ತಾ ಹೋಗೋಣ. ಕರ್ನಾಟಕಕ್ಕೆ ಒಂದು ಸಮಾಜದ ಕನಸು ಮುಂದುವರ್ಸೋಣ. ಈ ಒಳ ಮೀಸಲಾತಿ ಹೋರಾಟ 30 ವರ್ಷದ, ನೀವೇ ದೇಶ ಪ್ರೇಮಿಗಳು, ನೀವೇ ಸಂವಿಧಾನ ಎತ್ತಿ ಹಿಡಿತಾ ಇರೋದು. ನಾನು ನಿಮ್ ಜೊತೆ ಎಂದೆಂದಿಗೂ ಇರ್ತೀನಿ. ಭಾಸ್ಕರ್ ಪ್ರಸಾದ್ ಅವ್ರಿಗೆ, ಅಂಬಣ್ಣ ಅವ್ರಿಗೆ, ಎಲ್ಲ ಹಿರಿಯ ಹೋರಾಟಗಾರರಿಗೆ, ಎಲ್ಲ ಯುವಕರಿಗೆ ನಾನು ಧನ್ಯವಾದಗಳು ಹೇಳಿ ನಿಮ್ ಜೊತೆ ಇರ್ತೀನಿ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ಎಲ್ಲರಿಗೂ ಜೈ ಕರ್ನಾಟಕ, ಜೈ ಭೀಮ್. ಇದು ಒಂದು ಜಾತಿ ಜನಾಂಗಕ್ಕೋಸ್ಕರ ನಡೆದ ಹೋರಾಟ ಅಲ್ಲ, ಇದು ನ್ಯಾಯಕ್ಕಾಗಿ ನಡೆದ ಹೋರಾಟ. ಈ ಹೋರಾಟದ ಜೊತೆ ನಾನು ಸದಾ ನಿಮ್ಮ ಜೊತೆ ಇರ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ ಪ್ರಗತಿಪರ ಚಿಂತಕರಾಗಿರ್ತಕ್ಕಂಥ, ಚಿತ್ರನಟರಾಗಿರ್ತಕ್ಕಂಥ ಚೇತನ್ ಅಹಿಂಸಾ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈಗ ನಮ್ಮ ಸಿಂಡಿಕೇಟ್ ಮೆಂಬರ್ ಆಗಿರ್ತಕ್ಕಂಥ ಜಿಶನ್ ಅವರು ಕೇವಲ ಒಂದು 2 ನಿಮಿಷದಲ್ಲಿ ತಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸ. ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಹಿರಿಯ ಹೋರಾಟದ ಒಡನಾಡಿಗಳಿಗೆ ಮತ್ತು ಈ ಒಂದು ಜಾಥಾಕ್ಕೆ, ನಮ್ಮ ಮಾನ್ವಿ ಪಟ್ಟಣಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಾ, ಈ ಹೋರಾಟ, ಈ ಒಳ ಮೀಸಲಾತಿ ಹೋರಾಟದ ಬಗ್ಗೆ ತಾವೆಲ್ಲರೂ ಇಲ್ಲಿ ಒಗ್ಗೂಡಿ ಕೂತಿರುವುದಕ್ಕೆ ತಮಗೆಲ್ಲರಿಗೂ ಅಭಿನಂದಿಸುತ್ತಾ, ಈ ಹೋರಾಟ ಏನಿದೆ ಕೇವಲ ಇದಕ್ಕಿಂತ ಮುಂಚೆಯೂ ನಾವು ಹೇಳ್ತಾ ಇದ್ದೀವಿ, ಇದು ಮಾದಿಗರಿಗಾಗಿ ಮಾಡ್ತಾ ಇರುವಂತಹ ಹೋರಾಟ ಅಲ್ಲ, ಹೊರತಾಗಿ ಇದು ಸಂವಿಧಾನದ ಮೂಲ ಆಶಯವನ್ನು ಎತ್ತಿ ಹಿಡಿಯುವಂತ ಹೋರಾಟ ಅಂತ ಹೇಳಿ ನಾವು ಇವತ್ತು ಹೇಳ್ಬೇಕಾಗ್ತದೆ. ಅದೇ ರೀತಿಯಾಗಿ ಈ ಹೋರಾಟ ಏನಿದೆ ಇವತ್ತು ನಾವು ಕೇವಲ ಒಂದು ಸಮುದಾಯ ತನಗಾಗಿ ಮಾಡ್ತಾ ಇರುವಂತ ಹೋರಾಟ ಅಲ್ಲ. ಸಂವಿಧಾನದ ಮೂಲ ಆಶಯ ಈ ಒಳ ಮೀಸಲಾತಿ ಏನಿದೆ ಸಮಾನತೆಯ ಕಡೆಗೆ ಸಮಾಜವನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಒಂದು ಸಾಧನ ಆಗಿ ಈ ಒಳ ಮೀಸಲಾತಿ ಮಾರ್ಪಾಡಾಗ್ತದೆ. ಮತ್ತು ಇದನ್ನು ವಿರೋಧಿಸುವವರು ಏನಿದ್ದಾರೆ ಅವರು ಸಂವಿಧಾನ ವಿರೋಧಿಗಳು, ಸಾಮಾಜಿಕ ನ್ಯಾಯದ ವಿರೋಧಿಗಳು ಅಂತ ಹೇಳಿ ನಾವು ಇವತ್ತು ಹೇಳ್ಬೇಕಾಗ್ತದೆ ಸಹೋದರರೇ. ಯಾಕೆ ಅಂತ ಹೇಳಿದ್ರೆ, ಯಾರು ಸಂವಿಧಾನವನ್ನು ಒಪ್ತಾರೆ, ಯಾರು ಸಮಾನತೆಯನ್ನು ಒಪ್ತಾರೆ, ಯಾರು ಮೀಸಲಾತಿಯನ್ನು ಒಪ್ತಾರೆ ಮತ್ತು ಸಮಾಜ ಸಮಾನವಾಗಿ ಬಾಳ್ಬೇಕು, ಎಲ್ರಿಗೂ ಸಮಪಾಲು ಸಮಬಾಳು ಸಿಗ್ಬೇಕು ಅಂತ ಹೇಳ್ತಾರೆ, ಅವರು ಮೀಸಲಾತಿಯ ಪರವಾಗಿರ್ತಾರೆ. ಯಾವುದೇ ಸಮುದಾಯಕ್ಕೆ ಸೇರಿದ್ರು ಸಹ ಅವರು ಒಳ ಮೀಸಲಾತಿಯ ಪರವಾಗಿರ್ಬೇಕು ಅಂತ ಹೇಳಿ ಇವತ್ತು ನಾವು ಹೇಳ್ಬೇಕಾಗಿದೆ. ಇದೇ ರೀತಿಯಾಗಿ ಕಾಂಶಿರಾಮ್ಜಿ ಅವರ ಬಗ್ಗೆ ಹಿರಿಯ ಹೋರಾಟಗಾರರು ಬಹಳ ಸೂಕ್ಷ್ಮವಾಗಿ ತಮ್ಮ ಮುಂದೆ ಹೇಳಿದ್ದಾರೆ. ಕಾಂಶಿರಾಮ್ಜಿ ಅವರು ಒಳಗೆ ಒಂದು ಕಡೆ ಹೇಳ್ತಾರೆ, ಜಿಸ್ಕಿ ಜಿತನಿ ಸಂಖ್ಯಾ ಭಾರಿ ಉಸ್ಕಿ ಉತನಿ ಭಾಗೇದಾರಿ ಅಂತ ಹೇಳಿ. ಯಾರ ಜನಸಂಖ್ಯೆ ಎಷ್ಟಿರ್ತದೆಯೋ ಅವರ ಒಂದು ಪ್ರಾತಿನಿಧ್ಯ ಅಷ್ಟಾಗಿರ್ಬೇಕು ಅಂತ ಹೇಳಿ ಕಾಂಶಿರಾಮ್ಜಿ ಹೇಳ್ತಾರೆ. ಒಳ ಮೀಸಲಾತಿಯ ಆಳ ಇದೇ ಒಂದು ಕಾಂಶಿರಾಮ್ಜಿ ಅವರ ಸಾಧನ ಮತ್ತು ಕಾಂಶಿರಾಮ್ಜಿ ಅವರ ಇದೇ ಒಂದು ಹೋರಾಟದ ಮೂಲ ಆಶಯ ಆಗಿದೆ ಅಂತ ಹೇಳುತ್ತಾ, ಈ ಹೋರಾಟ ಇದೇ ರೀತಿಯಾಗಿ ಮುನ್ನುಗ್ಗಲಿ. ಈ ಹೋರಾಟ ಏನಿದೆ ಸಮಾಜದಲ್ಲಿ ಸಮಾನತೆಯನ್ನು ಸ್ಥಾಪಿಸಲಿಕ್ಕೆ ಈ ಹೋರಾಟ ಮುನ್ನುಡಿಯನ್ನು ಬರೆಯಲಿ. ಈ ಹೋರಾಟದ ಜೊತೆಗೆ ನಾವೆಲ್ಲರೂ ಒಗ್ಗೂಡಿ ನಿಲ್ತೇವೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಭೀಮ್. ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದಂತ ಕ್ರಿಕೆಟ್ ಸದಸ್ಯರಾಗಿರ್ತಕ್ಕಂಥ ಜಿಶನ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ.